ಮುಂಡರಗಿ ತಾಲೂಕು ದಂಡಾಧಿಕಾರಿಗಳು ಯೇರಿಸ್ವಾಮಿ ಪಿಎಸ್ ಶಿರಹಟ್ಟಿ ವಿಧಾನಸಭಾ ಮತಕ್ಷೇತ್ರದ ಮತದಾರರ ನೋಂದಣ ಅಧಿಕಾರಿಯಾಗಿರುವ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಶ್ರೀಮತಿ ನಂದಾ ಹಣಬರಟ್ಟಿ ರವರ ನೇತೃತ್ವದಲ್ಲಿ ಈ ಅಭಿಯಾನವು ನಡೆಸಲಾಯಿತು. ಪ್ರಜಾಪ್ರಭುತ್ವದ ಮಹಾಹಬ್ಬಕ್ಕೆ ಗದಗ ಜಿಲ್ಲೆಯಲ್ಲಿ ಈಗಿನಿಂದಲೇ ಭರ್ಜರಿ ಮುನ್ನುಡಿ ಬರೆಯಲಾಗುತ್ತಿದೆ. ಅರ್ಹ ಮತದಾರರು ಯಾರು ಪಟ್ಟಿಯಿಂದ ಹೊರಗುಳಿಯಬಾರದು. ಮಹತ್ವಾಕಾಂಕ್ಷೆಯೊಂದಿಗೆ ಜಿಲ್ಲಾಡಳಿತ ಸ್ವೀಪ್ ಮತಿ ಅನ್ನೋ ಸಮಾಜ ಕಲ್ಯಾಣ ಇಲಾಖೆ ಜಂಟಿಯಾಗಿ ಒಂದು ಬೃಹತ್ ಅಭಿಯಾನಕ್ಕೆ ಚಾಲನೆ ನೀಡಿವೆ. ಅದೇ ಸರ್ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಮನೆ ಮನೆಗೆ ಭೇಟಿ ಕಾರ್ಯಕ್ರಮ. ಮುಂಡರಗಿಯ ತಹಶೀಲ್ದಾರ್ ಸಾರ್ವಜನಿಕರಿಗೆ ನೇರವಾಗಿ ಮನದಟ್ಟಾಗುವಂತೆ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಜಾಗೃತಿ ಕಾರ್ಯಕ್ರಮವು ಯಶಸ್ವಿಯಾಗಿದೆ. SIR ಮತದಾರರ ಪಟ್ಟಿಯನ್ನ ವಿಶೇಷ ಪರಿಷ್ಕರಣೆ ಕಾರ್ಯಕ್ರಮ ಆರಂಭ ಆಗಿದೆ. 29ನೇ ತಾರೀಕು ಜೂನ್ನಿಂದ ಹಿಡಿದು ನಮ್ಮದು 28ನೇ ತಾರೀಕು ಜುಲೈವರೆಗೂ ಮತದಾರರ ಪಟ್ಟಿಯಲ್ಲಿ ಇರುವಂತಹ ಎಲ್ಲ ಮತದಾರರ ಎನ್ಯುಮರೇಷನ್ ಫಾರಮ್ಸನ್ನು ತಗೊಂಡು ನಮ್ಮ BLOಗಳು ಮನೆ ಮನೆಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಮತದಾರರಿಗೂ ಸಹ ಎರಡು ಫಾರಮ್ಸ್ ಬರ್ತದೆ, ಒಂದೇ ರೀತಿ ಇರುತ್ತೆ, 2 ಫಾರಮ್ಸ್ ಬರುತ್ತೆ. ಎಲ್ಲ ಮತದಾರರು ಅವ್ರದ್ದು ವಿವರವನ್ನು ನಾವೇನು ಫಾರಮ್ಸಲ್ಲಿದೆ ಅದನ್ನು ತುಂಬಿ BLOವ್ರದನ್ನು ಸಹಿ ಮಾಡಿಸ್ಕೊಂಡು ಅದನ್ನು ಮತ್ತೆ ಒಂದು ಕಾಪಿಯನ್ನು ಇತ್ತೀಚಿನ ಭಾವಚಿತ್ರಗಳನ್ನು ಅಟ್ಯಾಚ್ ಮಾಡಿ ನಮಗೆ ಮತ್ತೆ BLOಗಳಿಗೆ ಒಂದು ಕಾಪಿನ ವಾಪಸ್ ಕೊಡಬೇಕು. ಈ ಪ್ರಕ್ರಿಯೆಯನ್ನು ನಾವು 29 ಜುಲೈವರೆಗೂ ನಡೆಸ್ತೇವೆ. ಮನೆ ಮನೆಯಿಂದ ಎನ್ಯುಮರೇಷನ್ ಫಾರ್ಮ್ ಕೊಡೋದು ಮತ್ತು ಆ ಎನ್ಯುಮರೇಟರ್ ವೋಟರ್ಸ್ಗಳಿಂದ ಅದನ್ನು ಪಡ್ಕೊಳ್ಳುವಂಥದ್ದು. ಆ ನಂತರದಲ್ಲಿ ಈ ಮಧ್ಯದಲ್ಲಿ ಅದನ್ನು ಪಡ್ಕೊಳ್ಳುವಂಥ ಎಲ್ಲ ಎನ್ಯುಮರೇಟರ್ ಫಾರ್ಮ್ಸ್ಗಳನ್ನ ಸಹ BLOಗಳು ಅದನ್ನು ಡಿಜಿಟಲೈಸ್ ಮಾಡ್ತಾರೆ. ಡಿಜಿಟಲೈಸ್ ಮಾಡಿ ಆಗಸ್ಟ್ 5ನೇ ತಾರೀಕಿಗೆ ನಮಗೆ ಒಂದು ಕರಡು ಮತದಾರರ ಪಟ್ಟಿ ರಚನೆಯಾಗಿ ಬರ್ತದೆ. ಸೊ ಈ ಕರಡು ಮತದಾರರ ಪಟ್ಟಿಗೆ ಸಂಬಂಧಪಟ್ಟಂತೆ ಎಲ್ಲ ಮತದಾರರು ಅದನ್ನು ಪರಿಶೀಲನೆ ಮಾಡಿಕೊಂಡು ತಮ್ಮ ಮತದಾರ ವಿವರಗಳು ಎಲ್ಲರೂ ಕರೆಕ್ಟಾಗಿ ಬಂದಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಪ್ರಚಾರ ಮಾಡಿದ ಸಂದರ್ಭದಲ್ಲಿ ಅದಕ್ಕೆ ಏನಾದರೂ ಅಬ್ಜೆಕ್ಷನ್ಸ್ಗಳಿದ್ರೆ ಸರಿಯಾಗಿ ಬಂದಿಲ್ಲ ಅಂತಾಗಲಿ, ಬಿಟ್ಟು ಹೋಗಿದೆ ಅಂತಾಗಲಿ, ಅಥವಾ ನನ್ನನ್ನು ಸೇರಿಸಿದೆ ಅಂತ ಶಿರಹಟ್ಟಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಏನು ಸಾರ್ವಜನಿಕರಿದ್ದೀರಿ ತಮ್ಮೆಲ್ಲರೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ಕೂಡ ನಮ್ಮೊಟ್ಟಿಗೆ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಅತ್ಯಂತ ಚೆನ್ನಾಗಿ ನಮ್ಮ ಜೊತೆ ಭಾಗವಹಿಸಿ ಗದಗ ಜಿಲ್ಲೆಯಲ್ಲಿನೇ ನಮ್ಮ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಶಿರಹಟ್ಟಿ ವಿಧಾನಸಭಾ ಮತಕ್ಷೇತ್ರ 97% ಮೇಲೆ ನಾವು ಮ್ಯಾಪಿಂಗ್ ಪ್ರಕ್ರಿಯೆಯನ್ನು ಮಾಡಿದ್ದೀವಿ. ಈಗ ಉಳ್ಕೊಂಡಿರೋದು 2.74% ಮಾತ್ರ ನಮ್ಮದು ಮ್ಯಾಪಿಂಗ್ ಪ್ರಕ್ರಿಯೆ ಬಾಕಿ ಇದೆ. SIR ಜೊತೆಗೆ ಮ್ಯಾಪಿಂಗ್ ಪ್ರಕ್ರಿಯೆ ಕೂಡ ಮುಂದುವರಿತಾ ಇರ್ತದೆ. ಸೊ ಇದನ್ನು ನಾವೀಗ ಟ್ರೈನಿಂಗಲ್ಲಿ ಕೂಡ ಹೇಳಿದ್ದೀವಿ. ಸೊ ಈಗ ಪ್ರಮುಖವಾದಂಥ ಹಂತ ಏನಪ್ಪ ಅಂತಂದರೆ ಇವತ್ತಿನ ಈ ಕಾರ್ಯಕ್ರಮ ಏನು ಉದ್ದೇಶ ಏನಂತಂದರೆ SIR ಪ್ರಕ್ರಿಯೆ ನಿನ್ನೆಯಿಂದ ಅಂದರೆ ಜೂನ್ 30ರಿಂದ ಜುಲೈ 29ವರೆಗೂ ಕೂಡ ನಡೀತಾ ಇದೆ. ಸೊ ಈ ಪ್ರಕ್ರಿಯೆ ಮುಖ್ಯ ಉದ್ದೇಶ ಏನಂತಂದರೆ ನಮ್ಮ AR ಅವರು ಹೇಳೋದು ಏನು ಮತದಾರರ ಪಟ್ಟಿ ಪರಿಷ್ಕರಣೆ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಮೇನ್ ಉದ್ದೇಶ ಏನು ಅಂತಂದರೆ ಅರ್ಹ ಮತದಾರರು ಪಟ್ಟಿಯಿಂದ ಹೊರಗೆ ಹೋಗಬಾರ್ದು, ಅನರ್ಹ ಮತದಾರರು ಪಟ್ಟಿಯಲ್ಲಿ ಇರಬಾರ್ದು. ಸೊ ಇದನ್ನು ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಏನೇನೋ ಆಕ್ಟಿವಿಟೀಸ್ ನಡೀತದೆ ಅನ್ನೋದಕ್ಕೆ ನಾವಿಲ್ಲಿ ಬ್ರೀಫಾಗಿ ತಹಶೀಲ್ದಾರ್ ಕಚೇರಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭೇಟಿಯನ್ನು ನೀಡ್ತಾ ಇರ್ತಾರೆ ಅನ್ನೋ ಉದ್ದೇಶಕ್ಕೆ ಅವ್ರಿಗೆ ತಿಳುವಳಿಕೆ ಮಾಡುವಂಥ ನಿಟ್ಟಿನಲ್ಲಿ ಸ್ವೀಪ್ ಅಡಿಯಲ್ಲಿ ನಾವು ಇವತ್ತು ಒಂದು ಕಾರ್ಯಕ್ರಮ ರಜೆ ಸಿಕ್ಕ ತಕ್ಷಣ ಪ್ರವಾಸಕ್ಕೆ ಓಡಲು ಸಜ್ಜಾಗುವ ಪತಿಗೆ ಅಯ್ಯೋ ಸುಮ್ಮನಿರಿ, ಮೊದಲು ಮನೆಗೆ ಬಂದ BLO ಬಳಿ ನಮ್ಮ ಹೆಸರನ್ನ ಮತದಾರರ ಪಟ್ಟಿಗೆ ಸೇರಿಸೋಣ, ಅದು ನಮ್ಮ ಹಕ್ಕು ಎಂದು ಪತ್ನಿ ಬುದ್ಧಿ ಹೇಳುವ ಈ ಕಾರ್ಟೂನ್ ತಹಶೀಲ್ದಾರ್ ಕಚೇರಿಗೆ ಬಂದ ಸಾರ್ವಜನಿಕರ ಮನವು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಈಗ ಯಾವುದೋ ಆಧಾರದ ಡಿಡೂಪ್ಲಿಕೇಷನ್ಸ್ ಇಲ್ಲ, ಆ ಥರ ಬರೋಕ್ಕೆ ಚಾನ್ಸೇ ಇಲ್ಲ. ಅರ್ಥ ಆಯ್ತಾ? ಹಾಗಾಗಿ ನೀವು ಅದನ್ನು ವರಿ ಮಾಡ್ಕೊಳ್ಳೋದು ಅಗತ್ಯ ಇಲ್ಲ. ಈಗ ಡಿಡೂಪ್ಲಿಕೇಷನ್ಸ್ ಇಲ್ಲ, ಆದರೆ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮನ್ನು ಭೋಜನೆ ಮಾಡಿದ್ರು ಅಂತ ಇಲ್ಲಿ ತುಂಬಬೇಕು. 2025ರಲ್ಲಿರುವಂಥ ಈ ಮಾಹಿತಿಯನ್ನು ನೀವು ಇಲ್ಲಿಂದ ಕಾಮನ್ನಾಗಿ ಎಲ್ಲಾದರೂ ತುಂಬಬೇಕು. ತುಂಬಿ ಇಲ್ಲಿ ನಿಮ್ಮ ಸಿಗ್ನೇಚರ್ ಇದೆ, ಸಿಗ್ನೇಚರ್ ಹಾಕಿ ಫೋಟೋ ನಿಮ್ಮದು ಇದು ಇತ್ತೀಚಿಂದ ಅಥವಾ ಹಳೇದಾಗಿ
ಹಳೆದಿದ್ರೆ ಇತ್ತೀಚಿನ ಒಂದು ಫೋಟೋ ಕೊಟ್ಟರೆ ನಿಮಗೆ ಹೊಸ ಫೋಟೋನ ಅಪ್ಡೇಟ್ ಮಾಡಿ ವೋಟರ್ ಲಿಸ್ಟ್ನಲ್ಲಿ ತಗೊಂಬರ್ತಾರೆ. ಈ ಸಂದರ್ಭದಲ್ಲಿ ತಾಲೂಕಿನ ವಿಜಯ್ ಕುಮಾರ್ ಬೆಣ್ಣೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಉದಯ್ ಕುಮಾರ್ ಏಳಿವಾಳ್ ಮತ್ತು ತಹಶೀಲ್ದಾರ್ ಕಚೇರಿ ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಉಡುಚಪ್ಪ ತಿಗರಿ 9 ಲೈವ್ ನ್ಯೂಸ್ ಗದಗ್.